ಹಾಯ್ ಫ್ರೆಂಡ್ಸ್. ಎಂತದ ಮಗ್ನೆ, ಎಂತ ಮಾಡ್ತಿದ್ಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಿದ್ದೀನಿ. ಈಗ ಫಸ್ಟ್ ಟೈಮ್ ಅಂದರೆ ಪಾಪು ಆದಮೇಲೆ ಫಸ್ಟ್ ಟೈಮ್ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಿರೋದು. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಈ ಥರ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ. ತಿರುಗ್ಸಿ ಅವ್ನ ಈ ಕಡೆ ಹಿಂಗ್ ಇಟ್ಕೋ, ತಿರುಗ್ತಾನೆ. ಯಾಕೆ ತಿರ್ಗಲ್ಲ? ಹಂಗೆ ಕೈ ಹಾಕ್ಬಿಡ್ತಾನೆ ಕಣೆ, ಹುಷಾರು. ಅಲೋ, ಸುಮ್ಮನೆ ಆರತಿ ಮಾಡೋದಲ್ಲ, ತಟ್ಟೆಗೆ ದುಡ್ಡು ಹಾಕ್ಬೇಕಂತೆ. ಏನಾಗಲ್ಲ. ಇವಾಗ ಅವನ್ಗೆ ಅದು ಉರಿತೈತೆ, ಅದಕ್ಕೆ ಅವ್ನು ಭಯ ಪಟ್ಕೊಂಡಿರ್ತಿಲ್ಲ. ಅವ್ರ ಅಮ್ಮಂಗೂ ಇಡು. ಸಾಕು ನನ್ನ ಹಣೆಗೆ ಅವನಿಗೆಲ್ಲ ಇಟ್ಟಾ. ಗುಂಡ ಪಾಪ ಎಲ್ಲರೂ ಗೊತ್ತಾಡಿವೆ ಅಂತನಾ ಗುಂಡ? ಅವ್ನ್ ಲೈಟ್ ಎಲ್ಲ ನೋಡ್ತಾವ ನೀರು. ಚಾಮಿ ನೋಡು. ನೋಡಲಿ ನೀನು ಹೋಗು. ಬೇಡ ಬೇಡ ಅವನು ನೋಡು. ಹಾಯ್ ಮಾಡೋಗು ನಿಮ್ಮ ಅಜ್ಜಿಗೆ. ನಿಮ್ಮ ಅಜ್ಜಿಗೆ ಹಾಯ್ ಮಾಡೋಗು ಮಗ್ನೆ. ತಾತ ಎಲ್ಲಿ? ತಾತ ಇಲ್ಲ, ಇನ್ನೂ ಬಂದಿಲ್ಲ. ಚಿಚ್ಚಿ ಬಾಯ್ಲಿ ಸ್ವಲ್ಪ ಇಡು. ಏನ್ ಅಷ್ಟು ಇಡ್ತಾ ಇದೆಯಾ ನನ್ನ ಮಗನ್? ಒಂದ್ ಆ ಮಾಡು ಮಗ್ನೆ. ಅಷ್ಟ ತಿಂತಾನ್ ಬಿಡು. ಮೇಡಮ್ ಹಾಯ್, ಮನೆ ಕೆಲ್ಸದೋಳು. ಏನಿಲ್ಲ ಅಲ್ಲ, ನಿಂತಾಗೆ ಅವಳು. ಅಲ್ಲ ಗಾನವಿ ಇಲ್ಲ, ಯಾಮೋ ಗಗನ. ಹಾಯ್ ಗಾನವಿ ವ್ಲಾಗ್ಸ್. ಮನೆದು ಗಂಗಾ ನಿಲಯ ಅಂತ ಬರ್ತಾ ಇದ್ದಲ್ಲಿ ಇದ್ರಲ್ಲಿ ನಾನು ಹೇಳ್ದೆ ತಾನೆ ಅಕ್ಕ ತೋರಿಸ್ತಾ ಇದ್ದೀನಿ. ಕೊಟ್ಬಿಡೆ ಅವ್ರಿಗೆ. ಕೈ 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 ಕಣೆ. 500 ಅಷ್ಟೇ ಕೊಟ್ಟೆ. 480 ರೂಪಾಯಿ ಆಗಿತ್ತು, 20 ರೂಪಾಯಿ ಜಾಸ್ತಿ ಕೊಟ್ಟೆ ಅಷ್ಟೇ. ಕೊಡೆ ಅವಳಿಗೆ. ಎತ್ಕೋ, ನಾನು ಕೈ ಕಾಲು ತೊಳ್ಕೊಂಬತ್ತೀನಿ. ಎತ್ಕೋ ನನಗೆ. ಅವಳ ಕೈ ತೇವಾಯ್ತಂತ ಅವಳು. ನೀವು ಅಮ್ಮ ವಾರ ಅವ್ರ ಮನೆ ತೋರಿಸ್ತಾಳಲ್ಲಪ್ಪ. ಇನ್ನೊಂದೇನು ಗೊತ್ತಾ, ನಾನು ಪರ್ಪಲ್ ಕಲರ್ ಹಾಕಿದ್ದೀನಿ. ಈ ಕಡೆ ಬರ. ನಾನು ಪರ್ಪಲ್ ಕಲರ್ ಹಾಕಿದ್ದೀನಿ. ಅವಳು ಪರ್ಪಲ್ ಕಲರ್ ಹಾಕೊಳ್ಳೋಕೆ ಏನು ಗೊತ್ತಿಲ್ಲ. ಬೇಕಂತ ಹಾಕಿಲ್ಲ. ಕೊನೆಗೂ ಬಂದ್ಬಿಟ್ಟ. ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿಂದ ನಾನು ನನ್ನ ಸಿಸ್ಟರ್ಸ್, ನನ್ನ ತಂಗಿರೆಲ್ಲ ಹೋಗಿ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಏನಾದರೂ ಚಾಟ್ಸ್ ಅಂತ ಹೋದ್ವಿ. ಸೊ ಅಲ್ಲಿ ಇವಾಗ ಹೊಸ್ದಾಗಿ ಆ್ಯಕ್ಚುಲಿ ಏರಿಯಾ ಹೊಸ್ದಾಗಿ ತುಂಬ ಸ್ಟ್ರೀಟ್ ಫುಡ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು ಸ್ಟ್ರೀಟಲ್ಲಿ ತುಂಬ ಶಾಪ್ಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ ಆ್ಯಕ್ಚುಲಿ ಟಿಕ್ಕಿ ಪುರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಏರಿಯಾದಲ್ಲಿ ಸಿಗಲ್ಲ, ನಾನು ಅಲ್ಲಿ ಹೋದಾಗಲೆಲ್ಲ ಅದು ತಿಂತೀನಿ. ತಿಂತಾ ಇದ್ದಾರೆ. ಟೇಸ್ಟ್ ಹೆಂಗಿದೆ ಹೇಳಿ? ನಿಮ್ಮ ಏರಿಯಾ ಹೆಸರು ಹೇಳಿ ಸ್ವಲ್ಪ. ನಮ್ಮ ಏರಿಯಾನಲ್ಲಿ ನೋಡಿ ಲೆಕ್ಕ ಹೋಗ, ಫೋನ್ ಕೊಡಿಲಿ ಹೋಗು. ಅಂತ ಫೇಮಸ್ ಇದೈತೆ. ಹಾಂ, ಅಲ್ಲಿ ನನಗೆ ಶಾಕ್ ಆಗ್ತಾಯಿದೆ ಸಿಕ್ಕಿಲ್ಲ ಅಂತ. ಇಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಅಂಗಡಿಗಳಿದೆ. ಸಮಾಧಾನ ಆಯ್ತಾ? ಚೆನ್ನಾಗಿದೆ ಅಕ್ಕ. ಕೇಳಿಸಿರ ಓಕೆ. ಟಿಕ್ಕಿ ಪುರಿ ತಂದಿದ್ದಾಳೆ ನೆಕ್ಸ್ಟ್. ನಮ್ಮ ಅಕ್ಕಂಗೆ ಟಿಕ್ಕಿ ಪುರಿ ಬೈಕೆ ಜಾಸ್ತಿ. ಇದು ಅಲ್ಲಿ ಸಿಗಲ್ಲ ಅಂತ ಇಲ್ಲಿ ಬಂದಾಗೆಲ್ಲ ಕೇಳ್ತಾಳೆ. ಅದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ಸಿಗೋ ಅಂಥದ್ದು ಮಾತ್ರ ತಿನ್ನೋದು.
ಅಲ್ಲೋದಾಗೂ ತಿಂತೀವಿ. ನಮ್ಮ ಅಕ್ಕ ಅಂಗಡಿ ಥರ ಒಳ್ಕೋಗ್ಬಿಟ್ಟವಳೆ. ನಿಮ್ದೇನ ಅಂಗಡಿ? ನಿಮ್ದೇನ ಅಂಗಡಿ? ಬೇಡ ಇರು. ನಮ್ಮ ಅಕ್ಕ ತಿನ್ಬಿಟ್ಟು ಟೇಸ್ಟ್ ಹೇಳಿ ಇರು ಫಸ್ಟು. ಹಂಗೆ ಆ ಬೆಳಕು ಹೊಡಿತೈತೆ. ಹೋಯ್ತು ಬಿಡು. ಮತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಹೆಚ್ಚಾಗಿ ಓಡಾಡೋಕ್ಕಾಗಲಿಲ್ಲ. ಲೈಕ್ ಆಫ್ಟರ್ 6 ಮಂತ್ಸ್ ತುಂಬ ಓಡಾಡಬಾರ್ದಾಗಿತ್ತು. ಸೊ ಆದರೆ ನನಗೆ ಟಿಕ್ಕಿ ಪುರಿ ತಿನ್ನಬೇಕು. ಮತ್ತು ಮೇನ್ ನಾನು ತುಂಬ ಕೇಳಿರೋದು ಅಂತಂದರೆ ಲೈಕ್ ಬಜ್ಜಿಗೆಲ್ಲ ಸ್ಟಫ್ಡ್ ಮಾಡಿ ಕೊಡ್ತಾರೆ. ಅದಕ್ಕೆ ಕ್ಯಾರೆಟು ಅದೆಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಕೊಡ್ತಾರಲ್ವ. ಅಪ್ಪ ನಮ್ಮ ಏರಿಯಾದಲ್ಲಿ ನನ್ನ ಹಸ್ಬೆಂಡು, ನಮ್ಮ ಅಣ್ಣ, ನನ್ನ ತಂಗಿ ಎಲ್ಲೆಲ್ಲ ಹುಡುಕ್ಬಿಟ್ಟಿದ್ದಾರೆ. ಅದು ಯಾಕೆ ಗೊತ್ತಿಲ್ಲ. ನಾನು ಎಲ್ಲಾದರೂ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ತುಂಬ ಹುಡುಕಿದ್ದಾರೆ. ಬಟ್ ಅವ್ರಿಗೆಲ್ಲೂ ಸಿಗಲಿಲ್ಲ. ನಮ್ಮ ಕಡೆಯಿಂದ ಮಾಲ್ಗೆ ಲೈಕ್ IT ಕಂಪ್ನೀಸ್ ಆಗಲಿ, ಮಾಲ್ಸ್ ಆಗಲಿ, ರೆಸ್ಟೋರೆಂಟ್ಸ್ ಆಗಲಿ ಎಲ್ಲ ಜಾಸ್ತಿ ಇದೆ. ಈ ಸಣ್ಣದು ಸಿಗೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಎಷ್ಟು ಹುಡುಕಿದ್ದೀವೋ ನನಗಂತೂ ಬಜ್ಜಿನೇ ತಿಂದಿರಲಿಲ್ಲ. ಅಂದರೆ ಲೈಕ್ ಆ ಸ್ಟಫ್ಡ್ ತುಂಬ ಬಜ್ಜಿ ತಿಂದಿಲ್ಲ. ಸೊ ಅಲ್ಲಿ ಹೋಗಿ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಟಿಕ್ಕಿ ಪುರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮುಖನೂ ನೋಡೋಕ್ಕಾಗ್ತಿದ್ದಲ್ಲ. ಅಲ್ಲಿ ಜ್ಯೂಸ್ ತೊಗೊಂಡಿದ್ದಂತನಾ? ಇದು ನಮಗೆ ತುಂಬ ಅವಶ್ಯಕತೆ. ಇವೆಲ್ಲ ತಿನ್ಬಿಟ್ಮೇಲೆ ಇದನ್ನ ಈಚೆ ಪಾಸ್ ಮಾಡೋಕ್ಕೆ ಇದೊಂದು ಮತ್ತೆ ಕೇಳ್ತಾರೆ. ಅವಳೇ ಲಾಸ್ಟ್ ಕುಡಿಬೇಕು. ಅಲ್ಲ ಸ್ವಲ್ಪ ಕುಡ್ದೆ ಅವಾಗಲೇ ಎಲ್ಲರೂ ಕುಡೀಲಿ ಅಂತ. ಏನೋ ಅಷ್ಟು ಕುಡ್ದು ಖಾಲಿ ಮಾಡೋ ಥರ. ಕೊಟ್ಬಿಡೆ. ಯಾಕನ ಅವಳೆ ತಾನೆ ಕೊಡು. ಅವ್ಳು ಕೇಳ್ಕೊಡು. ಏಯ್ ನಾನು ನೋಡಿದ್ದೆ, ನೀನು ನೋಡ್ದೆ. ನಾನೇ ಆಗಿದ್ದೀನಿ. ನಾನು ನೆಟ್ಟಲ್ಲೇ ಓಕೆ ತಿಂದಿದ್ದೆಲ್ಲ ಆಯ್ತು. ಆವಾಗಲೇ ವಿಡಿಯೋ ಆನ್ ಮಾಡೋಳೆ. ಕೂಬೆ ಆನೇ ಮಾಡಿಲ್ಲ. ವಿಡಿಯೋ ಮಾಡಕ್ಕೆ ಎತ್ಕೊಂಡಿದ್ದೀನಿ, ಆದ್ರೆ ಆನ್ ಮಾಡಿದ್ವಿ. ತಿನ್ಕೊಂಬಂದ್ವಿ ಅಂತ. ಒಟ್ಟ ಅಂತಾರೆ ದಯವಿಟ್ಟು. ಹಾಯ್ ಫ್ರೆಂಡ್ಸ್. ಬಲೆ ಇನ್ನೊಂದ್ಸರಿ ಹಾಯ್ ಫ್ರೆಂಡ್ಸ್. ಇಲ್ಲೇ ಹೇಳು. ನಾನು ಹೇಳಲ್ಲ. ಇಲ್ಲೇ ಹೇಳು. ಫ್ರೆಂಡ್ಸ್ ಅಯ್ಯೋ ನಾನು ಬೆಳ್ಳ ಕಾಣ್ತಿದ್ವಿ. ಹೇಳು. ಚೆನ್ನಾಗಿ ಕಾಣ್ತಿದ್ವಿ. ಈ ಎಲೆಕ್ಟ್ರಿಕಲ್ ಗಾಡಿ ಏನ್ ಗೊತ್ತಾ ಓಡ್ಸಕ್ ಗೊತ್ತೇ ಅಲ್ಲ. ಆನಲ್ಲೇ ಇದೆ ನೋಡಿ. ಇವಾಗ್ಲೂ ಆನಲ್ಲೇ ಇದೆ ಫ್ರೆಂಡ್ಸ್. ಇವಾಗ್ಲೂ ಬಟ್ ಗೊತ್ತು. ಅಕ್ಕ ಲಿಪ್ಸ್ಟಿಕ್ ಜಾಸ್ತಿ ಆಗಿ ಕಾಣಿಸ್ತೈತೆ ಅಕ್ಕ. ಇರ್ಲಿ ಬಿಡು. ನೀನು ಹಾಕಿರೋದು ಲಿಪ್ಸ್ಟಿಕ್ ಇಲ್ಲ. ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ತಾನೇ. ಫುಲ್ ಮೈಲ್ಡ್. ಅದು ತಿನ್ಬಿಟ್ಟಿದ್ದೀನಿ. ಎಲ್ಲ ಹೋಗೈತೆ ಆದ್ರೂ ಜಾಸ್ತಿ ಕಾಣಿಸ್ತದೆ. ನಾವು ಈಗ ಪರ್ಪಲ್ ನಾಯಿ ತುಳಿತಾ ಇದ್ದಾಳೆ. ಸಾರಿ ಕಣೆ ಅಕ್ಕ. ನನ್ನ ಒಳ್ಳೆ ತೋರ್ಸ. ನೀನ್ ಬೇಡ. ಪರ್ಪಲ್ ಪರ್ಪಲ್ ಗಗನ ಹಿಂಗ್ ಮಾಡಿ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಅವಳು ಚೆನ್ನಾಗಿ ಕಾಣ್ತಿದ್ದಾರೆ. ಕಮೆಂಟ್ ಮಾಡಿ. ಇಬ್ರು ಚೆನ್ನಾಗಿ ಕಾಣ್ತಾ ಇಲ್ಲ. ನಾನು ನನ್ನ ತಂಗಿರೆಲ್ಲ ಚಾಟ್ಸ್ ತಿಂದ್ಕೊಂಡು ಮತ್ತೆ ವಾಪಸ್ ನಮ್ಮ ಚಿಕ್ಕಮ್ಮ ಮನೆಗೆ ಬಂದ್ವಿ. ಮತ್ತು ಬರಬೇಕಾದ್ರೆ ಇವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ನಮ್ಮ ಅಮ್ಮಗೂ ನಮ್ಮ ಚಿಕ್ಕಮ್ಮಗೂ ಬರೀ ಪಾನಿಪುರಿ ಮಾತ್ರ ತೊಗೊಂಡು ಬರೋಕ್ಕೆ ಹೇಳಿದ್ರು. ಸೊ ಅವ್ರಿಗೆ ಪಾರ್ಸೆಲ್ ಪಾನಿಪುರಿ ತೊಗೊಂಡು ಮನೆಗೆ ಬಂದ್ವಿ. ಅವ್ರಿಗೆ ಯಾವಾಗಲೂ ಅದೇ ಕೇಳೋದು. ಅವರು ಅದೇ ಬೇಕಾಗಿತ್ತು. ಸೊ ಅವ್ರಿಗೆ ತೊಗೊಂಡು ಮನೆಗೆ ಬಂದ್ವಿ. ನೋಡಿ ಇದ್ದಾನೆ. ತಗೋಮ್ಮ. ಏಯ್ ಗುಂಡಮರಿ, ಏನದು ಏನದು ಗುಂಡಮರಿ? ಓ ನಮ್ಮ ಮಗನೇ. ಆಯ್ ಆಯ್ ಆಯ್. ನೋಡಿ ಎಲ್ಲ ಬಟ್ಟೆ ಇಲ್ಲೇ ಮಡ್ಚಿಟ್ಬಿಟ್ಟವ್ರು. ಓ ನನ್ನಮ್ಮ ಸೂಪರ್ ಸ್ಟಾರ್. ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ. ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಇಟ್ಸ್ ಆಲ್ಮೋಸ್ಟ್ 6:30 ಏನೋ. ಸೊ ಇವತ್ತಿಷ್ಟು ಬೇಗ ಎದ್ದು ರೆಡಿಯಾಗಿ ಲೈಕ್ ಸ್ನಾನ ಎಲ್ಲ ಮುಗೀತು.
ರೆಡಿಯಾಗಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಸದ್ಯ ತಲೆ ಸ್ನಾನ ಮಾಡಿದ್ದಕ್ಕೆ ಕಾಫಿ ಒಂದು ಕುಡಿತಾ ಇದ್ದೀನಿ. ವೆದರ್ ಮಾತ್ರ ತುಂಬ ತಣ್ಣಗಿದೆ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೇಳಿ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ಪ್ಲೇಸ್ಗೆ ಹೋಗ್ತಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ವೀಡಿಯೋನ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ವೆದರ್ ಚೆನ್ನಾಗಿದೆ, ನನಗಾದರೂ ಸೆಕೆ ಆಗ್ತಿದೆ, ಬೆವರು ಹಿಡಿತಾ ಇದೆ. ಸೊ ವೆದರ್ ಇನ್ನು ಸ್ಟ್ರೀಟ್ ಲೈಟ್ಸ್ ಕೂಡ ಆಫ್ ಆಗಿಲ್ಲ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಷ್ಟು ಬೇಗ ರೆಡಿಯಾಗಿದ್ದು, ಲೈಕ್ ಅದು ಸಡನ್ ಪ್ಲ್ಯಾನ್ ಆಗಿತ್ತು. ಹೋಗೋ ದಾರಿಯಲ್ಲಿ ಹೀಗೆ ನಮಗೆ ರೆಫರ್ ಮಾಡಿದ್ದೊಬ್ಬರು, ಅಂದರೆ ಮುಂಚೆನೇ ನಮ್ಗೆ ರೆಫರ್ ಮಾಡಿದರು, ಕನಕಪುರ ರೋಡಲ್ಲಿ ಲೈಕ್ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಒಳ್ಳೆ ಸ್ಪಾಟ್ ಅಂತ ಹೇಳಿದ್ರೆ ವಾಸು ಹೋಟೆಲ್ ಅಂತ, ಅದು ಚೆನ್ನಾಗಿತ್ತು ಅಂತ ಹೇಳಿದ್ರು ಅಂತ ಹೋಗಿ ಟ್ರೈ ಮಾಡೋಣ ಅಂತ ಹೋದ್ವಿ. ಲೈಕ್ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ದೋಸೆಗೆ ಮಾತ್ರ ತುಂಬ ಐಪಿತ್ತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಎಷ್ಟು ಕ್ಯೂ ನಿಂತ್ಕೊಂಡು ವೆಯ್ಟ್ ಮಾಡಿ ತಿಂದ್ಕೊಂಡು ಹೋಗ್ತಾಯಿದ್ರು, ತೊಗೊಂಡು ಹೋಗ್ತಾಯಿದ್ರು. ಪಾರ್ಸೆಲ್ಸೇ ಎಷ್ಟೊಂದು ಹೋಗ್ತಿತ್ತು, ಬಟ್ ಅಷ್ಟೊಂದು ಜನ ಇದ್ದರು. ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ಸು ಸಿಗುತ್ತೆ, ಮಾಮೂಲಿ ಇಡ್ಲಿ ಅದೆಲ್ಲ ಸಿಗುತ್ತೆ, ಬಟ್ ದೋಸೆಗೆ ತುಂಬ ಜನ ವೆಯ್ಟ್ ಮಾಡಿ ತಿಂದು ಎಲ್ಲ ಹೋದ್ರು. ಬಟ್ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಲೈಕ್ ವರ್ತ್ ಗಿವಿಂಗ್ ಅಂತ ಅನಿಸ್ತು ನಮಗೆ. ಯಾರೇ ಆ ಕಡೆ ಹೋಗಿದ್ರು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು, ಏನು ನಮಗೆ ಏನು ವೇಸ್ಟ್ ಅನಿಸಲ್ಲ, ಇಟ್ ಈಸ್ ವರ್ತ್ ಅಂತ ಅನಿಸ್ತು. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೌದು ಮೇಡಮ್, ಹೌದು ತಳ್ಳೋಗ್ತಾ ಇದೆ. ಚೆನ್ನಾಗಿದೆ. ಓ ಬಾಬು ಅಣ್ಣ ಥ್ಯಾಂಕ್ಸ್ ಹೇಳ್ರಿ. ಬಾಬು ಅಂಕಲ್ ಥ್ಯಾಂಕ್ ಯು. ಶಾವಿಗೆನೂ ಚೆನ್ನಾಗಿದೆ. ಅಲ್ಲ ಅದಕ್ಕೆ ವೆಯ್ಟ್ ಮಾಡಿ ಅದನ್ನೇ ತೊಗೊತಾರೆ. ಎಲ್ಲ ಟೇಸ್ಟ್ ಮಾಡಬೇಕಲ್ವಾ? ನಾನು ಅದಕ್ಕೆ ಮಧ್ಯದಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟೆ. ಶಿವಲ್ಲಿ ಹೋಗಿದ್ರೆ ಇವತ್ತೆಲ್ಲ ಹೋಗ್ಬೇಕಾಗಿತ್ತು. ಅಲ್ಲೊಬ್ಬ ಅಣ್ಣ ನಿಂತಿಲ್ಲ, ಅವ್ರು ಮುಗಿದು ಹಿಂದೆ ಬಂದು ಅಲ್ಲೋಗಿ ಮುಗಿದು ಕೊಟ್ಬಿಟ್ಟಿದ್ದೀನಿ. ಐಟಿಗೆ ನಾನು ಮುಗಿದು ಗೊತ್ತಾಗಿಲ್ಲ. ಟ್ಯಾಕ್ಟಿಕ್ ಯೂಸ್ ಮಾಡ್ಬಿಟ್ಟು ಮಧ್ಯದಲ್ಲಿ ಹೋದ್ರೆ ಬೇಗ ಸಿಗುತ್ತೆ. ಅದು ಏನು ಕಡ್ಡಿ ಥರ ಇದಲ್ಲ, ಎಲ್ಲೋ ಒಂದು ಕಡೆ ನುಗ್ತಾಳೆ. ಅವ್ರಿಗೆ ಗೊತ್ತು ಕೂಡ ಆಗಿಲ್ಲ ನನ್ನ ಮಧ್ಯದಲ್ಲಿ ಬಂದೆ ಆಯ್ತಾ. ಟೇಸ್ಟ್ ಮಾತ್ರ ತಿನ್ನೋಣ, ಆಫ್ ಮಾಡಿ. ನಿನ್ನ ತೋರಿಸಿಲ್ವಾ? ಹಂಗೆ ತಿರುಗಿಸ್ಕೋ. ಕ್ರಿಸ್ಪಿ ಇದೆ. ಇಲ್ಲಿ ಜನ ಗಗನ ನನಗೇನು ಗೊತ್ತಾ, ಕೈಗೂ ಬಾಯಿಗೂ ಎಷ್ಟು ಕೆಲಸ ಕೊಡ್ತವ್ರೆ ಅಂತ ಅಲ್ವಾ? ನಾನ್ ಸ್ಟಾಪ್. ನಾವು ಅಷ್ಟೇ. ಆಲ್ರೆಡಿ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಟಿಫನ್ ಮುಗಿಸಿ ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆಲ್ಮೋಸ್ಟ್ 9:30 ಏನೋ ಆಗಿತ್ತು ಅನಿಸುತ್ತೆ. ಆಲ್ರೆಡಿ 9:30 ಆಗಿಬಿಟ್ಟಿತ್ತು. ನಾವು ಅವತ್ತು ಸಂಡೇ ಬೇರೆ, ಸೊ ಸಂಡೇ ಜನ ಜಾಸ್ತಿ ಇರ್ತಾರೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಜನ ಏನೋ ಇದ್ದರು, ಜನ ಏನೋ ತುಂಬ ಜನನೇ ಇದ್ದರು. ಬಟ್ ಫಾಸ್ಟ್ ಮೂವಿಂಗಲ್ಲಿ ಕ್ಯೂ ಹೋಗ್ತಿತ್ತು. ಬಟ್ ಒಂದು ವಿತಿನ್ ಹಾಫ್ ಆನ್ ಅವರಲ್ಲೇನೋ ನಮಗೆ ದರ್ಶನನೇ ಆಗೋಯಿತು. ಇಲ್ಲಿ ನೋಡಿ, ನನ್ನ ತಂಗಿನೂ ವ್ಲಾಗ್ ಮಾಡ್ತಿದ್ದಾಳೆ. ಇದರಲ್ಲಿ ಮಿಸ್ ಆಗಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ತಂಗಿ ವ್ಲಾಗಲ್ಲಿ ಇರುತ್ತೆ. ಅಲ್ಲಿ ಆ್ಯಕ್ಚುಲಿ ಫೋನ್ ಯೂಸ್ ಮಾಡಬಾರ್ದು. ನಾನು ಫೋಟೋ ತೆಕ್ಕೊಳ್ಳೋಣ ಅಂತ ಹೋದೆ, ಅದು ಅನ್ಫಾರ್ಚುನೇಟ್ಲಿ ವೀಡಿಯೋನೇ ಆಗಿತ್ತು. ಓಕೆ, ನೋ ಪ್ರಾಬ್ಲಮ್. ಜಿಜ್ಜಿ ಹೋಯ್ತಾ ಪಾಪುದು? ಸಾಕು. ಏನು ಸೆಕೆ ಅಮ್ಮ, ಬೆಂಗಳೂರಲ್ಲಿ ಮಳೆ.
ಅಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆಲ್ಮೋಸ್ಟ್ 10:30 ಆಗಿತ್ತಲ್ವ. 10:30ಗೆ ನೋಡ್ತೀವಿ ತುಂಬ ಜನ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಬೇಗ ಹೋದ್ರೇ ಬೇಗ ದರ್ಶನ ಆಗುತ್ತೆ, ಬಿಸಿಲು ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮತ್ತು ಮುತ್ತತ್ತಿಗಂತ ಹೋದ್ವಿ. ಲೈಕ್ ಇಲ್ಲಿ ಕಬ್ಬಾಳಮ್ಮನ ದರ್ಶನ ಆಯಿತು, ಮತ್ತು ಮುತ್ತತ್ತಿಯಲ್ಲಿ ಆಂಜನೇಯನ ದರ್ಶನ ಮಾಡೋಣ ಅಂತ ನಾವು ಅಲ್ಲಿಂದ ಮುತ್ತತ್ತಿಗೆ ಹೋಗ್ತಿದ್ದೀವಿ. ನಾವು ಕಬ್ಬಾಳಮ್ಮಯಿಂದ ಮುತ್ತತ್ತಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30 ಮೇಲೆ ಆಗಿಬಿಟ್ಟಿತ್ತು. ಸೊ ನಾವು ಇಲ್ಲೂ ಜನ ಜಾಸ್ತಿ ಆಗಿಬಿಟ್ಟಿದ್ರೆ ನೋಡಿದ್ರೆ ತುಂಬ ಜನ ಆಗಿಬಿಟ್ಟಿದ್ರು. ಕ್ಯೂ ಕೂಡ ಜಾಸ್ತಿ ಇತ್ತು. ನನಗೇನು ಅಡ್ವಾಂಟೇಜ್ ಆಯಿತು ಅಂದರೆ ನನ್ನ ಮಗ ಇದ್ದ ಅಲ್ವಾ, ಸೊ ಅದರಿಂದ ನನಗೆ ಬೇಗ ದರ್ಶನ ಆಯಿತು. ಸೊ ನಾವು ಅಲ್ಲಿನೂ ಒಂದು ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ವಿ. ನೋಡಿ ಅವ್ರ ತಾತನ ಜೊತೆ ಹೋಗ್ತಿದ್ದಾನೆ ನನ್ನ ಮಗ. ಲೈಕ್ ನನಗೆ ಇಲ್ಲೂ ಒಂದು ಅಡ್ವಾಂಟೇಜ್ ಏನಂದರೆ ನನ್ನ ಮಗನ ನಾನೇ ಎತ್ಕೋಬೇಕು ಅನ್ನೋದಿಲ್ಲ, ಯಾರಾದರೂ ಒಬ್ರು ಎತ್ಕೋತಾ ಇರ್ತಾರೆ. ಸೊ ನಾನಂತೂ ಫ್ರೀಯಾಗಿರ್ತೀನಿ, ಆಚೆ ಹೋದರೆ ನನಗೇನು ತೊಂದರೆ ಇಲ್ಲ ಅಂತ. ಎಂತದ ಮಗ್ನೆ, ಎಂತ ಮಾಡ್ತಿದ್ಯಾ? ಅಪ್ಪ ಸ್ವಾಮೀಜಿ ಗುರೂಜಿ ತರ ಕಾಣಿಸ್ತಿದ್ಯಾ? ಗುರೂಜಿ ಏನಾಗಲ್ಲ, ಇರಮ್ಮ ಕುತ್ಕೊಂಡಿದ್ದಾನೆ ಆರಾಮಾಗೆ. ಆರದ್ದು ಗುಂಡು ಪಾಪ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡಬೇಕು ಅಂತ ಹೋಗಿದ್ರು. ಸೊ ನೀರಲ್ಲಿ ಆಟಾಡಿಕೊಂಡು ಹಾಗೆ ಲೈಕ್ ಬೆಂಗಳೂರು ಕಡೆಗೆ ಬರ್ತಿದ್ವಿ. ಲೈಕ್ ಅಲ್ಲಿಂದ ನನ್ನ ತಂಗಿನೇ ಡ್ರೈವ್ ಮಾಡ್ಕೊಂಬಂದ್ಲು. ಆ್ಯಕ್ಚುಲಿ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಹೇಳಿ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ. ಅಯ್ಯೋ ಇವ್ರು ನೋಡಿ ಇಲ್ಲಿ ಗೈಸ್ ಇಬ್ಬರದು ವ್ಲಾಗ್ ನೋಡ್ಬೇಡಿ ಗೈಸ್, ಅವಳದು ಸೇಮ್ ಕಂಟೆಂಟ್ ಇವಳದು ಸೇಮ್ ಕಂಟೆಂಟ್, ಇಬ್ಬರಿಗೂ ಕೆಲಸ ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಇನ್ನ ಅದು ವಿಡಿಯೋ ಎಡಿಟ್ ಮಾಡೋಕೆ ಅಲ್ಲ ಅವನು ಆರಾಮಾಗಿರ್ತಾನೆ, ನೀವು ಆರಾಮಾಗ್ತೀನಿ. ಅಲ್ಲೆಲ್ಲ ಮಲಗಿಸ್ತೀವಿ, ಇಲ್ಲಿ ಮಲಗಿಸ್ತಾರೆ ಮಗುನ. ನಿಮ್ಮಪ್ಪ ಇಲ್ಲಿ ಅವ್ರ ಗುಂಡ ಅತ್ತಿಗೆ ಆಕಳಿಸ್ತಾವನ ಎಲ್ಲ ಶೇರ್ ಮಾಡ್ರಿ. ಇನ್ನೊಂದು ಹೇಳ್ಬೇಕಿತ್ತು, ಇರೋ ತಿಂದು ಟೇಸ್ಟ್ ಮಾಡು. ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ಇನ್ನೊಂದು ಹೇಳ್ರಿ. ಎಲ್ಲ ಒಂದು ಪೀಸ್ ಬ್ಯಾಗ್. ಏನ್ ಗಗನ ಎಣ್ಣೆ ಇದೆ, ಮದ್ದೂರೊಳಗೆ ಬಿಸಿ ಇದೆ. ಕ್ಲೀನಾಗಿ ಕಾಣಿಸ್ತೀಯ, ಮಮ್ಮಿ ತೋರಿಸಿ ಕಾಣಿಸ್ತಾ ಇದೆ. ಬರೀ ತಿಂತಾರೆ. ನಾನು ಎಷ್ಟು ಚೆನ್ನಾಗಿರೋದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿದ್ದೀನಿ ಅಲ್ವೇನೆ. ಇವಾಗ ನೀನು ಇಲ್ಲಿ ಏನಾದರೂ ಸುಮ್ಮನೆ ಇಟ್ಕೊಂಡಿರ್ಬೇಡ, ಬಿಸಿ ಕಣೆ ಬಿಸಿ. ಸ್ವಲ್ಪ ಬಿಸಿ ಇಡಬೇಕಾಗಿತ್ತು. ಹಿಂಗೆ ಚಟ್ನಿ ಕೊಡೆ, ಲೇಖನಾಗಿ ಹೇಳಿದ್ದು. ಇಬ್ರು ಓಕೆ ಗೈಸ್, ಇನ್ನೊಂದೇನು ಹೇಳಿದ್ದಾರೆ, ಬೇಬಿ ಕಾರ್ನ್ ಮಂಚೂರಿಯನ್ ಹೇಳಿದ್ದಾರೆ. ತಿನ್ನೋಣ ಅಂದ್ರೆ ತುಂಬಾ ಬಿಸಿ ಐತೆ. ನಾವು ಅದಕ್ಕೆ ಸುಮ್ಮನೆ ನಮ್ಮಮ್ಮನೂ ಮಾಡ್ತಾಳೆ, ಈ ವಾರದಲ್ಲಿ ಯಾವಾಗ ಮಾಡ್ಸೋಣ. ಮಳೆ ಬಂದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ. ತಗೊಳ್ಳೆ. ಓ ಶನಿವಾರ ಯಾಕಂದ್ ಬಂದ್ರೆ ಮತ್ತೆ ಮಾಡ್ಸೋಣ. ಚೆನ್ನಾಗಿದೆಯಾ ಟೇಸ್ಟು?
ಓಕೆ ತಿನ್ಬಿಟ್ಟು ಸಿಗ್ತೀವಿ. ತಾತ ಆ ಮೂತಿ ನೋಡಿ ಹೆಂಗ್ ಇಟ್ಕೊಂಡು ಎಲ್ಲಿ ಗಗನ. ಇದ್ಯಾರ ಮಗ್ನೆ ನೀನು ಇದ್ಯಾರು ಗುಂಡ ಪಾಪ ನೋಡಿ ಏನೇನು ಓಪನ್ ಮಾಡ್ತಾನೆ ಅವನು ರೀಲ್ಸ್ ಹಿಂಗ್ ಮಾಡ್ಬಿಟ್ಟ ಮೊನ್ನೆ ಒಂದು 4 ಫೋನ್ ಮಾತ್ರ ಒಂದು ಕೈ ರೂಢಿ ಮಾಡಬೇಡಿ. ಫೋನ್ ಮಾತ್ರ ರೂಢಿ ಮಾಡ್ಬೇಡಿ. ಇಲ್ಲ ಹೌದು ಏನು ಕೊಟ್ಟರು ಫೋನ್ ಕೊಡಬಾರ್ದು. ಅದೇ ಪರಲೆ ಇಬ್ರು ಒಂದೇ ಕಲರ್ ಬಟ್ಟೆ. ಹಾಯ್ ಫ್ರೆಂಡ್ಸ್ ಅಂತೆ ನಮ್ಮದು. ನಮ್ಮಮ್ಮ ನೋಡೋದೇನು ಅಂತವ್ರು ಏನೋ ಅಂದೆ, ಏನು ಅಂದೆ ನೀನು ಇವಾಗ? ಏನು ಅಂದಿಲ್ಲ, ಏನು ಅಂದಿಲ್ವ? ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಏ ಬಾರಲೇ. ಸೊ ಅಲ್ಲಿಂದ ಕೆಲವು ಫೋಟೋಸ್ನ ತೊಗೊಂಡು ಹಾಗೆ ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಆ್ಯಕ್ಚುಲಿ ಅವತ್ತು ಮದರ್ಸ್ ಡೇ ಆಗಿತ್ತು. ಸೊ ಮನೆಗೆ ಬಂದಮೇಲೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ, ಒಂದು ಕೇಕ್ ಕಟ್ ಮಾಡಿದ್ವಿ. ಲೈಕ್ ಆ್ಯಸ್ ಎ ನ್ಯೂ ಮಾಮ್ ನನ್ನ ಫಸ್ಟ್ ಮದರ್ಸ್ ಡೇ ಇದಾಗಿತ್ತು. ಸೊ ಒಂದು ಕೇಕ್ ಕಟ್ ಮಾಡಿ ಸ್ಮಾಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲ, ಸೊ ಬರೀ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ. ಆದರೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.